SIR ಅನ್ನೋ ಪದನ ಇತ್ತೀಚೆಗೆ ಬಹಳಷ್ಟು ಕೇಳಿರ್ತೀರಿ ನೀವು. ಈ ವಿಚಾರದಲ್ಲಿ ಈಗ ಬಿಗ್ ಶಾಕ್ ಎದುರಾಗಿದೆ. ಯಾಕೆ ಗೊತ್ತಾ? ಇಡೀ ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರು ವೋಟರ್ ಲಿಸ್ಟ್ ಇಂದ ಹೊರಗುಳಿತಾ ಇದ್ದಾರೆ. ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಶಾಕಿಂಗ್ ಮಾಹಿತಿಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ 79.93% ಎನ್ಯೂಮರೇಷನ್ ಫಾರ್ಮ್ಗಳು ಡಿಜಿಟಲೀಕರಣ ಆಗಿದೆ. 5,54,32,314 ಎನ್ಯೂಮರೇಷನ್ ಫಾರ್ಮ್ ರಾಜ್ಯಾದ್ಯಂತ ವಿತರಣೆ ಆಗಿತ್ತು. ಅದರಲ್ಲಿ 4,43,04,632 ಅರ್ಜಿಗಳು ಡಿಜಿಟಲೈಸೇಷನ್ ಆಗಿದೆ. ರಾಜ್ಯದಲ್ಲಿ 1,11,04,705 ಮತದಾರರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. 16,30,12 ಜನ ನಾಪತ್ತೆಯಾಗಿದ್ದಾರೆ. 66,64,943 ಜನ ಶಾಶ್ವತವಾಗಿ ಸ್ಥಳಾಂತರ ಆಗಿದ್ದಾರೆ. 16,30,872 ಮತದಾರರು ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಇದೆ. ಇನ್ನು ಬೆಂಗಳೂರಲ್ಲೂ SIR ಬಿಗ್ ಶಾಕ್. ಅತಿ ಹೆಚ್ಚು ಮತದಾರರು ಔಟ್. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45% ಮತದಾರರು ನಾಪತ್ತೆ. ಉತ್ತರದಲ್ಲಿ 47%, ಕೇಂದ್ರದಲ್ಲಿ 48%, ದಕ್ಷಿಣದಲ್ಲಿ 51% ಅಷ್ಟು ಜನ ಇಲ್ಲ. ಬೆಂಗಳೂರು ವ್ಯಾಪ್ತಿಯಲ್ಲಿ 48 ಲಕ್ಷಕ್ಕೂ ಹೆಚ್ಚು ಮತದಾರರು ಹೊರಬೀಳುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಭಾರೀ ಆಘಾತಕ್ಕೆ ನಾಂದಿ ಹಾಡುತ್ತಾ SIR ಪ್ರಕ್ರಿಯೆ. ಶಾಕಿಂಗ್ ಇದು. ಜೂನ್ 30ರಿಂದ ಆಗಸ್ಟ್ 8ರವರೆಗೂ SIR ನಡೆಯುತ್ತೆ. ಹಾವೇರಿ, ಚಾಮರಾಜನಗರ, ಹಾಸನ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಕೊಪ್ಪಳ, ವಿಜಯನಗರ, ಗದಗ, ಕೋಲಾರ, ಕೊಡಗು, ಧಾರವಾಡ, ಯಾದಗಿರಿ, ಬಳ್ಳಾರಿ, ಮೈಸೂರು ಹೀಗೆ ಇಡೀ ರಾಜ್ಯದಾದ್ಯಂತ SIR ಪ್ರಕ್ರಿಯೆ ನಡೀತಾ ಇದೆ. ಅನ್ಬುಕುಮಾರ್ ಏನ್ ಮಾತಾಡಿದ್ರು ಕೇಳಿಸ್ಕೊಳ್ಳೋಣ. ಚುನಾವಣಾ ಆಯೋಗದ ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. 8 ಆಗಸ್ಟ್ಗೆ ಎನ್ಯುಮರೇಷನ್ ಫೇಸ್ ಮುಕ್ತಾಯಗೊಳ್ಳಲಿದೆ. ಈಗ ನಾವು 5,54,32,314 ಮತದಾರರು ಯಾರು 16/6/2026ರಂದು ಮತದಾರ ಪಟ್ಟಿಯಲ್ಲಿ ಹೆಸರಿತ್ತು ಅವರೆಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ಮನೆ ಮನೆಗೆ ವಿತರಣೆ ಮಾಡುವ ಕಾರ್ಯ, ಆಮೇಲೆ ಅವರಿಂದ ಫಾರ್ಮ್ ತುಂಬಿ ವಾಪಸ್ ತಗೊಂಡು ಅದನ್ನು ಡಿಜಿಟೈಸ್ ಮಾಡೋ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ಅದರ ಪ್ರಕಾರ ಇವತ್ತುವರೆಗೂ 99.96% ಪ್ರಗತಿ ಆಗಿದೆ. 5,54,32,314 ಫಾರ್ಮಲ್ಲಿ ಈಗಾಗಲೇ 5,53,93,875 ಫಾರ್ಮ್ ಐದರ್ ಡಿಜಿಟೈಸ್ಡ್ ಆರ್ ಮಾರ್ಕ್ಡ್ ಆಸ್ ASDDO. ಇನ್ನೂ ನಮಗೆ ಬಾಕಿ ಇರುವುದು 22,977 ಫಾರ್ಮ್ ಮಾತ್ರ ಇವತ್ತಿನ ದಿನಕ್ಕೆ ನಮ್ಮ ಹತ್ರ ಜನರ ಹತ್ರ ಬಾಕಿ ಇದೆ. ಮತ್ತು ಈ 99.96%ಅಲ್ಲಿ 79.93% 4,43,04,632 ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ಸೈನ್ ಮಾಡಿ ಅವ್ರದ್ದು ಮಾಹಿತಿಯನ್ನು ಲಭ್ಯವಿರುವ ಮಾಹಿತಿಯನ್ನು ತುಂಬಿ ಕೊಟ್ಟಿದ್ದಾರೆ ನಮಗೆ. ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. ಮತ್ತು 1,11,04,705 ಮತದಾರರು ಅರೌಂಡ್ 20.03% ಮತದಾರರು ASDDO ಲಿಸ್ಟಲ್ಲಿ ಬಂದಿದ್ದಾರೆ. ಹಂಗಂದರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆರ್ ಅದರ್ಸ್ ಆ ಲಿಸ್ಟಲ್ಲಿ ಬಂದಿದ್ದಾರೆ. ಅದು ಬ್ರೇಕಪ್ ತಗೊಳ್ಳುವಾಗ ಆಬ್ಸೆಂಟ್ ಲಿಸ್ಟಲ್ಲಿ ಇರುವವರು 14,30,12, ಶಿಫ್ಟೆಡ್ ಆಗಿರೋರು 66,64,943, ಡೆತ್ ಮರಣ ಹೊಂದಿರೋರು 16,30,872, ಆಲ್ರೆಡಿ ಎನ್ರೋಲ್ಡ್ ಡ್ಯೂಪ್ಲಿಕೇಟ್ 6,89,904, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 4,88,974. ಇದು ಒಟ್ಟಾರೆ 1,11,04,705 ಮತದಾರ ಆಗಿರ್ತಾರೆ. 20.03% ಇವತ್ತಕ್ಕೆ. ಇನ್ನು ನಮ್ಮ ಹತ್ರ ಉಳಿದಿರುವುದು 22,977 ಮತದಾರರ ಎನ್ಯುಮರೇಷನ್ ಫಾರ್ಮ್ ಮಾತ್ರ ಐದರ ಮತದಾರರಲ್ಲೂ ಅಥವಾ BLOಗಳ ಹತ್ರ ಉಳಿದಿರ್ತದೆ. ಮೋಸ್ಟ್ಲಿ ಅದು ಇವತ್ತು ನಾಳೆ ಒಳಗೆ. ಕರೆಸ್ಪಾಂಡೆಂಟ್ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಬಹಳ ಶಾಕಿಂಗ್ ಸ್ಟೇಟ್ಮೆಂಟ್ ಇವತ್ತು ಅನ್ಬುಕುಮಾರ್ ಅವರು ನೀಡಿದ್ದು. ಸುಮಾರು ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರು ಹೊರಗುಳಿಯುವಂತ ಅಂದ್ರೆ ಮತದಾರರ ಪಟ್ಟಿಯಿಂದ ಹೊರಗುಳಿಯುವಂತ ವಿಚಾರ, ಮತ್ತು ಬೆಂಗಳೂರಲ್ಲಿ ಅತಿ ಹೆಚ್ಚು ಮತದಾರರು ಹೊರಗುಳಿತಾ ಇರೋದು, ಏನ್ ಹೇಳ್ತೀರಿ ಶಶಿಧರ್?
ಸಿಂಧೂರ, ಕಳೆದ ಬಾರಿ ಚುನಾವಣೆ ನಡೆದಾಗ ಬಾಂಗ್ಲಾದೇಶದಲ್ಲಿ 1 ಕೋಟಿ ಜನಸಂಖ್ಯೆ ಮತದಾರರ ಪಟ್ಟಿಯಿಂದ ಔಟ್ ಆಗಿರೋ ಇದಕ್ಕೆ ಅಲ್ಲೆಲ್ಲ ಒಂದು ಕಡೆ ವೆಸ್ಟ್ ಬಂಗಾಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಮತಾ ಬ್ಯಾನರ್ಜಿ ಅವರ ಪಕ್ಷಕ್ಕೆ ಹಿನ್ನಡೆ ಆಗಿತ್ತು ಅನ್ನೋ ಆಘಾತಕಾರಿ ವಿಷಯ ಕೇಳಿದ್ರಿ. ಆದ್ರೆ ಅದಕ್ಕಿಂತಲೂ ಹೆಚ್ಚಿನದಾಗಿ 1,19,00,000 ಜನ ನಮ್ಮ ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯಿಂದ ಕಿಕ್ಔಟ್ ಆಗುವಂತ ಏನು ಸಾಧ್ಯತೆಗಳು ಕೂಡ ಇದೆ. ಅದರಲ್ಲೂ ಕೂಡ ಏನು BLOಗಳು ಮನೆಗಳ ಹತ್ರ ಹೋದಾಗ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಅಡ್ರೆಸ್ಗೆ 50% ಸಿಗ್ತಾ ಇಲ್ಲ. ಸಿಕ್ಕಿದ್ರು ಕೂಡ ಅವ್ರು ಕೊಟ್ಟಂತ ಡಾಟಾ ಮ್ಯಾಚ್ ಆಗ್ತಾ ಇಲ್ಲ, ಅನ್ಮ್ಯಾಪಿಂಗ್ ಆಗ್ತಾ ಇದೆ. ಸಾಕಷ್ಟು ಜನ ಏನ್ ಮನೆಯನ್ನ ಶಾಶ್ವತವಾಗಿ ಶಿಫ್ಟ್ ಮಾಡಿಕೊಂಡು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿದ್ದಾರೆ. ಇನ್ನೂ ಒಂದಷ್ಟು ಜನ ಅತಿ ಹೆಚ್ಚಿನ 20% ಜನ ಬೆಂಗಳೂರಿನಲ್ಲಿ ಡಬಲ್ ಎರಡೆರಡು ಕಡೆ ಮತದಾರರ ಪಟ್ಟಿಯಲ್ಲಿ ಹೊಂದಿದ್ದಂತವರು ಸೇರ್ಕೊಂಡಿದ್ದಾರೆ. ಈ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಸುಮಾರು 48% ಮತದಾರರು ಕಿಕ್ಔಟ್ ಆಗುವಂತ ಲಕ್ಷಣಗಳಿದೆ ಅಂತ ಹೇಳ್ಬಿಟ್ಟು ಕೇಂದ್ರ ಚುನಾವಣಾ ಆಯೋಗ ಅಧಿಕೃತವಾಗಿ ಈಗ ದಾಖಲೆಗಳನ್ನು ಕೂಡ ಕೊಟ್ಟಿದೆ. ಇನ್ನು SIR ಪ್ರಕ್ರಿಯೆ ಮಾಡೋದಕ್ಕೆ ಮುಕ್ತಾಯವಾಗೋದಕ್ಕೆ ಇನ್ನು 2 ದಿನಗಳು ಮಾತ್ರ ಬಾಕಿ ಇದೆ. ಅದಾದ ನಂತರ ಹೊಸದಾಗಿ ಮತದಾರರ ಪಟ್ಟಿಯನ್ನ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ 8ನೇ ತಾರೀಕಿಂದ ಮತ್ತೆ ಒಂದು 15 ದಿನಗಳ ಕಾಲಾವಕಾಶ ಕೊಡ್ತಾರೆ. ಅದಾದ ಜೊತೆ ಈಗ ಏನಾದರೂ ಬಿಟ್ಟೋಗಿದ್ರೆ SIR ನಲ್ಲಿ ಮತ್ತೊಮ್ಮೆ ಕೂಡ ಅವರು ಬಂದು BLOಗಳ ಜೊತೆ ಮಾಡಿಕೊಂಡು ಸೇರ್ಪಡೆಯನ್ನ ಮಾಡ್ಕೊಳ್ಬಹುದು ಅಂತ ಕೂಡ ಹೇಳ್ತಿದ್ರೆ. ಆದ್ರೆ ಸಾಧ್ಯನೇ ಇಲ್ಲ. ಒಂದು ಬಾರಿ SIR ಪ್ರಕ್ರಿಯೆ ಮುಕ್ತಾಯವಾದ ನಂತರ ಅವರ ಕುಟುಂಬಸ್ಥರು ಎಲ್ಲಿರ್ತಾರೋ ಅದೇ ಜಾಗದಲ್ಲಿ ಅವರ ತಂದೆ, ತಾಯಿ, ಮಕ್ಕಳು, ಅವ್ರ ಕುಟುಂಬಸ್ಥರು ಮಾತ್ರ ಆ ಒಂದು ಜಾಗದಲ್ಲಿ ಇರಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆಯವರನ್ನ ಸೇರ್ಪಡೆ ಮಾಡೋದಕ್ಕಾಗೋದಿಲ್ಲ. ಹೊಸದಾರರಾಗಿ ಏನಾದ್ರು ಸೇರ್ಕೊಂಡ್ರು ಕೂಡ ಅದು ಕೂಡ ಹೊಸ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ಬರುವಂತ ಚುನಾವಣೆಯಲ್ಲಿ ಮಾತ್ರ ಅವ್ರು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣದಿಂದಾಗಿ ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಯಾವ್ಯಾವ ಏನು ನಗರ ಭಾಗದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಏನು ತೊಂದರೆ ಆಗಿದೆ, ಎಷ್ಟೆಷ್ಟು ಜನ ಕಿಕ್ಔಟ್ ಆಗಿದ್ದಾರೆ ಅಂತಂದ್ರೆ ಬೆಂಗಳೂರು ನಗರ ಭಾಗದಲ್ಲಿ 45% SIR ನಲ್ಲಿ ಸರಿಯಾಗಿ ಮ್ಯಾಪಿಂಗ್ ಆಗ್ತಿಲ್ಲ ಅನ್ನೋದು ಅಧಿಕೃತವಾಗಿ ಗೊತ್ತಾಗ್ತಿದೆ. ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಅಂತ ಕೂಡ ಗೊತ್ತಾಗಿದೆ. ಎಲ್ಲರೂ ಕೂಡ ಸಿಕ್ಕಿದ್ದಾರೆ. 12% ಅನ್ಮ್ಯಾಪಿಂಗ್ ಆಗಿದೆ ಅಂತ ಕೂಡ ಕೇಂದ್ರ ಚುನಾವಣಾ ಆಯೋಗ ಈಗ ವರದಿಯನ್ನು ಕೂಡ ಕೊಟ್ಟಿದೆ. ಬೆಂಗಳೂರು ನಾರ್ತ್ ಅಲ್ಲಿ 47% ASDDO ಅಂತಂದ್ರೆ ಎಲ್ಲೂ ಕೂಡ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಅಡ್ರೆಸ್ಸೇ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇನ್ನು ಪ್ರಮುಖವಾಗಿ ಬೆಂಗಳೂರು ಕೇಂದ್ರ ಭಾಗದಲ್ಲಿ ಗಾಂಧಿನಗರ ಆಗಿರ್ಬೋದು, ಶಿವಾಜಿನಗರ, ಅದೇ ರೀತಿಯಲ್ಲಿ ಕೂಡ ಏನು ಈ ಭಾಗ ಇದೆ, ಈ ಭಾಗದಲ್ಲಿ 48% ಅಂದ್ರೆ 50% ಮತದಾರರು ಪಟ್ಟಿಯಿಂದ ಔಟ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಎಲ್ಲೂ ಕೂಡ ಮ್ಯಾಪ್ ಆಗ್ತಾ ಇಲ್ಲ, ಅವರ ಅಡ್ರೆಸ್ ಟ್ರೇಸ್ ಔಟ್ ಆಗ್ತಾ ಇಲ್ಲ, ಮತ್ತೆ ಅವರ ಕುಟುಂಬದ ಬ್ಯಾಕ್ ಗ್ರೌಂಡ್ ಕೂಡ ಎಲ್ಲೂ ಕೂಡ ಸಿಗ್ತಾ ಇಲ್ಲ, ಅವ್ರು ಕೊಡುವಂತ ದಾಖಲೆಗಳು ಕೂಡ ಯಾವುದು ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಈ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಏನು ಅಂದ್ರೆ 45%. ಎಸ್ ಆಲ್ರೈಟ್ ಶಶಿಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.